ವೆಲ್ಕಮ್ ಟು ಮಂಗಳೂರು ವ್ಲಾಗ್. ಈ ಪ್ಲೇಸ್ ಯಾವುದಂತ ನಿಮಗೆ ಗೊತ್ತಾಯ್ತಲ್ವಾ? ಸೊ ನಾನಿವತ್ತು ಮಂಗಳೂರಿನ ಕದ್ರಿ ಪಾರ್ಕಿಗೆ ಬಂದಿದ್ದೀನಿ. ರಿನೋವೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೈಟ್ ಹೊತ್ತಿನಲ್ಲಿ ವಾಟರ್ ಪೂಲಲ್ಲಿ ಲೇಸರ್ ಲೈಟ್ ಶೋ ಮತ್ತು ಮಿನಿ ಟಾಯ್ ಟ್ರೈನ್ ಅಷ್ಟೇ ಅಲ್ಲ, ಇಲ್ಲಿ ಜಿಮ್ ಇಕ್ವಿಪ್ಮೆಂಟ್ ಎಲ್ಲ ಇದೆ. ಸೊ ನಾನು ನನ್ನ ಫ್ಯಾಮಿಲಿ ಜೊತೆ ಇಲ್ಲಿ ತುಂಬಾ ಎಂಜಾಯ್ ಮಾಡಿದೆ. ನನಗಂತೂ ತುಂಬ ಖುಷಿ ಆಯಿತು, ಯಾಕೆಂದರೆ ನಾನು ಮೊದಲು ಹಳೆಯ ಕದ್ರಿ ಪಾರ್ಕಿಗೆ ಬಂದಿದ್ದೆ. ಸೊ ಇವಾಗ ರಿನೋವೇಷನ್ ಮಾಡಿದ ನಂತರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಇವಾಗ ಸಮ್ಮರ್ ಹಾಲಿಡೇ, ಇಲ್ಲಿ ಪ್ಲೇ ಏರಿಯಾನೂ ಇದೆ. ಈ ಪಾರ್ಕಿಗೆ ಕರ್ಕೊಂಬಂದರೆ ಎಂಟ್ರಿನೂ ಫ್ರೀ ಆಗಿರುತ್ತೆ. ಹಾಗೆ ನೀವು ವಾಕಿಂಗ್ ಮಾಡ್ದಂಗೂ ಆಗುತ್ತೆ, ವರ್ಕೌಟು ಮಾಡ್ಕೊಬೋದು. ಮಕ್ಕಳು ಸಹ ಖುಷಿ ಪಡ್ತಾರೆ. ಕದ್ರಿ ಪಾರ್ಕ್ ಬೈದ ಪೂರ ಫ್ಯಾಮಿಲಿ ನಾಟಕ ಶುರುವಾಣ ಸಭಾ ಕಾರ್ಯಕ್ರಮ ಪೂರ ಖಾಲಿ ಆಂಡ್ರು ನಿನ್ನ ಈ ಪಾತಿರಕ್ಕೆ ನಗ ಎನ್ನ ತಿಗಲಿಡು ಬಜ್ಜಿಲ್ ಗುದ್ದಿಲೆ ಕಾಪು. ಬೀಟ್ ಮನ್ಪರ 14 ಸೆಕೆಂಡ್ ಎನ್ನ ವಿನ್ನರ್ ಯಾನು ದೇವನೆಲ್ಲ ಒಂಜಿ ಫೌಲ್ ಆವಂದೆ 14 ಸೆಕೆಂಡ್ ರೀಚ್ ನಂಬೇರಿಂದ ಪಣೊಂದು ಪೋಪು ನೇತ ಎಂಚಿ ಮಂಗಿ ಮರ್ರಿ ಚೋಳಿ ಚೋಳಿ ನಪ್ಪಿಂಕಂದ ಚೋಳಿ ಒಂಜೆ ಬೆಟ್ಟು ದೀಪ ಎಂಜಿನ ರಾತ್ರಿ ಪೆಡ್ತೇಂಜಿನ ನಿನ್ನ. ಗೈಸ್, ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಇದರ ಫುಲ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ವಾಚ್ ಮಾಡಿ ಫುಲ್ ಎಂಜಾಯ್ ಮಾಡಿ. ಸೊ ನಮಗೆ ಟೈಮ್ ಹೋದದ್ದೇ ಗೊತ್ತಾಗಿಲ್ಲ, ಕತ್ಲೆ ಬೇರೆ ಆಗಿತ್ತು, ಹಾಗೆ ನಮಗೆಲ್ಲರಿಗೂ ಹಸಿವಾಗ್ತಿತ್ತು. ಸೊ ನಾವು ಆನ್ ದ ವೇ ಹೋಗ್ತಾನೆ ಏನಾದರೂ ಹೆಲ್ದಿ ಫುಡ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮಂಗಳೂರಿನ ಲೇಡಿ ಸರ್ಕಲಲ್ಲಿರುವ ಒಂದು ಫೇಮಸ್ ಎಗ್ ಅಂಗಡಿಗೆ ಬಂದಿದ್ದೀವಿ ನಾವು. ಇಲ್ಲಿ ಬಂದು ನಾವು ನಮಗೇನು ಇಷ್ಟನೋ ಅದೆಲ್ಲ ಎಗ್ಗಲ್ಲ ಐಟಮ್ನ ಆರ್ಡ್ರ್ ಮಾಡಿದ್ವಿ. ನನಗಂತೂ ಎಗ್ಗಲ್ಲಿ ಪ್ರತಿಯೊಂದು ಐಟಮು ತುಂಬ ಇಷ್ಟ. ಮೊದಲಿಗೆ ನಾನಿಲ್ಲಿ ಬಾಯ್ಲ್ಡ್ ಎಗ್ನ ಆರ್ಡ್ರ್ ಮಾಡಿದೆ, ಮತ್ತು ನನಗಂತ ಬಾಯ್ಲ್ಡ್ ಚರ್ಮುರಿ. ಸೊ ನನ್ನ ಅಪ್ಪನಿಗೆ ಅವರಿಗೆ ಎಗ್ಗೆಲ್ಲ ಹಾಕಿ ಚೆನ್ನಾಗಲ್ಲ, ಬರೀ ಜಾಸ್ತಿ ಟೊಮೊಟೊ ಹಾಕಿ ಚರ್ಮುರಿ ತಿಂತಾರೆ, ಅವರಿಗೆ ಅದೇ ಇಷ್ಟ. ಸೊ ಇಲ್ಲೆಲ್ಲ ನಮಗೆಲ್ಲ ಒಂದೊಂದು ಬಾಯಿ ತಿನ್ಸಿದ್ರು, ನಮಗೆಲ್ಲರಿಗೂ ತುಂಬಾ ಹಸಿವಾಗಿತ್ತು. ಸೊ ಇವ್ರದ್ದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಎಷ್ಟು ತುಂಬಾ ಜನ ಬರ್ತಾರೆ ಇಲ್ಲಿ ತಿನ್ನೋಕ್ಕೆ. ನೀವು ಈ ಕಡೆ ಬಂದಾಗ ಮಂಗಳೂರು ಸರ್ಕಲಲ್ಲಿರುವ ಎಗ್ ಆಮ್ಲೆಟ್ ಫಸ್ಟ್ ಒನ್ ಅಲ್ಲೇ ಬಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಮತ್ತು ಎಗ್ ರೋಲ್ ಅಂತ, ಇದು ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಒಳಗಡೆ ಎಗ್ಗಿದು ಫಿಲ್ಲಿಂಗ್ಸ್ ಎಲ್ಲ ಹಾಕಿರ್ತಾರೆ, ಮತ್ತು ಆಮ್ಲೆಟ್ಗೆ ಅದನ್ನು ಹಾಕಿ ಫುಲ್ ರೋಲ್ ಮಾಡಿ ಈ ಥರ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು, ಸ್ಪೈಸಿಯಾಗಿ ಹಾಟ್ ಆಗಿತ್ತಲ್ಲ, ತುಂಬ ಚೆನ್ನಾಗಿತ್ತು. ಮತ್ತು ಲಾಸ್ಟಿಗೆ ಬ್ರೆಡ್ ಆಮ್ಲೆಟ್ನ ಆರ್ಡ್ರ್ ಮಾಡಿದ್ವಿ. ಎಲ್ಲ ಫುಡ್ಡು ತುಂಬಾ ಚೆನ್ನಾಗಿತ್ತು. ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಸೊ ನೀವು ಇಲ್ಲಿ ಬಂದಾಗ ಟ್ರೈ ಮಾಡಿ. ಮತ್ತು ನನ್ನ ತಂಗಿ ಎಲ್ಲ ನಾನ್ ವೆಜ್, ಅವಳಿಗೆ ಫಾಸ್ಟ್ ಫುಡ್ ಇಷ್ಟ. ಅವರೆಲ್ಲ ಒಂದು ಗ್ಯಾಂಗ್ ಫಾಸ್ಟ್ ಫುಡ್ ತಿಂತಾಯಿದ್ರು, ನಾವೆಲ್ಲ ಇದೆ ನೋಡಿ ಆಲ್ರೆಡಿ ಇವಾಗ ಇಷ್ಟೆಲ್ಲ ತಿಂದುಬಿಟ್ಟಿದ್ದಾರೆ. ನನಗೂ ಇಲ್ಲಿ ಕಬಾಬ್ ಅಂದರೆ ಇಷ್ಟ. ಸೊ ನನಗೆ ಜಾಸ್ತಿ ಎಗ್ ಇಷ್ಟ ಅಲ್ವಾ, ಸೊ ನಾನು ಅಲ್ಲಿ ಹೋಗಿ ತಿಂದ್ಕೊಂಡು ಈ ಕಡೆ ಬಂದು ಒಂದು ಕಬಾಬ್ ಪೀಸ್ನ ಟ್ರೈ ಮಾಡಿದೆ, ಅದನ್ನು ತುಂಬ ಚೆನ್ನಾಗಿತ್ತು. ಆದರೆ ಚೈನೀಸ್ ಫುಡ್ ಅಷ್ಟೇನು ಹೆಲ್ದಿ ಅಲ್ವಲ್ಲ, ಸೊ ಆದರೂ ನನಗೆ ಕಬಾಬ್ ಬಾಯಿ ರುಚಿಗೆ ಬೇಕಲ್ಲ, ಅದಕ್ಕೋಸ್ಕರ ತಿಂದಿದ್ದೆ. ಸೂಪರ್ ಇತ್ತು ಕಬಾಬ್ ಕೂಡ, ಖುಷಿ ಆಯಿತು. ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.